ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗಾಗಲೇ ಹಿಂದೆಯಿಂದಲೂ ಕೂಡ ಸಾಕಷ್ಟು ಸಮಯದಿಂದಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಭ್ರಷ್ಟ ಪಕ್ಷ, ಅಲ್ಲಿ ಪರ್ಸೆಂಟೇಜ್ ತಗೊಳ್ಳಲಾಗ್ತಾ ಇದೆ, ಇಂಥ ಅನೇಕ ಆರೋಪಗಳನ್ನ ಮಾಡ್ತಾನೆ ಬರ್ತಾ ಇತ್ತು. ಅದರ ವಿರುದ್ಧ ಸಮರವನ್ನು ಕೂಡ ಸಾರಿತ್ತು. ಜೊತೆಗೆ ಒಂದಷ್ಟು ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು. ಆ ನಂತರದಲ್ಲಿ ಈಗ ಚಂದ್ರುಲಮಾಡಿ ಬಿಜೆಪಿಯ ಶಾಸಕರೇ ಲಾಕ್ ಆಗಿದ್ದಾರೆ. ಸಾಮಾನ್ಯವಾದಂತಹ ಸಂದರ್ಭದಲ್ಲಿ ಶಾಸಕರು ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗೋದಾಗಿರ್ಬೋದು ಅಥವಾ ದುಡ್ಡನ್ನ ಕೇಳುವಂತದ್ದಾಗಿರ್ಬೋದು, ಅದು ಬಹಳ ಅಪರೂಪ. ಆದರೆ ಈ ಬಾರಿ ಶಾಸಕರೇ ಲಾಕ್ ಆಗಿರೋದ್ರಿಂದ ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ. ಈಗ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದಂತ ಬಿಜೆಪಿಯ ಶಾಸಕರೇ ಸಿಕ್ಕಿ ಹಾಕಿಕೊಂಡಿರೋದ್ರಿಂದ ಬಿಜೆಪಿ ಈಗ ತುಟಿಕ್ ಪಿಟಿಕ್ ಅಂತ ಇಲ್ಲ, ಮಾತಾಡಿಲ್ಲ. ಲಾಕ್ ಆಗಿದ್ದಾರೆ ಚಂದ್ರುಲಮಾಣಿ. 100% ಬೇಡ, 11% ಸಾಕು. 1 ಕೋಟಿಗೆ 11 ಲಕ್ಷ, ಅದರಲ್ಲಿ 5 ಲಕ್ಷ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದು. ಅದರಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಆರೋಪ ಪ್ರತ್ಯಾರೋಪಗಳು ಆಗ್ತಾ ಇದೆ. ಲೋಕಾಬಲಿಗೆ ಬಿದ್ದ ಬಿಜೆಪಿ ಶಾಸಕ ಚಂದ್ರುಲಮಾಣಿ ತಡರಾತ್ರಿ 1:30ವರೆಗೂ ಕೂಡ ಶಾಸಕನಿಗೆ ಡ್ರಿಲ್ಲಿಂಗ್ ನಡೆದಿದೆ. ಸತತ 11 ಗಂಟೆಗಳ ಕಾಲ ಚಂದ್ರುಲಮಾಣಿ ವಿಚಾರಣೆ ನಡೆಸಲಾಗಿದೆ. ಅಧಿಕಾರಿಗಳಿಂದ ವಿಚಾರಣೆ ನಡೆಸಿದ್ರು. ಆನಂತರದಲ್ಲಿ ಲಮಾಣಿಯನ್ನ ಅರೆಸ್ಟ್ ಮಾಡಿದ್ರು. ಜಿಮ್ಸ್ನಲ್ಲಿ ಶಾಸಕ ಹಾಗೂ ಅವರ ಪಿಎ ಇಬ್ಬರು ಪಿಎಗಳಿಗೂ ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡಿದ್ರು, ಮೆಡಿಕಲ್ ಟೆಸ್ಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಅದರ ಜೊತೆಯಲ್ಲಿ ಅಭಿಮಾನಿಗಳು ಅವರ ಹೈಡ್ರಾಮಾ. ಚಂದ್ರುಲಮಾಣಿ ಹೋಗ್ತಾ ಇದ್ದಂತ ವಾಹನವನ್ನ ತಡೆಯುವುದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಶಾಸಕ ಡಾಕ್ಟರ್ ಚಂದ್ರುಲಮಾಣಿ, ಅದರ ಜೊತೆಯಲ್ಲಿ ಸರ್ಕಾರಿ ಪಿಎ ಮಂಜುನಾಥ್, ಖಾಸಗಿ ಪಿಎ ಗುರು, ಈ 3 ಜನರಿಗೆ ಈಗ ತಪಾಸಣೆಯನ್ನ ಮಾಡಿದ್ದಾರೆ. ವೈದ್ಯಕೀಯ ತಪಾಸಣೆಯನ್ನ ನಡೆಸಿದ ನಂತರದಲ್ಲಿ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ 3 ಕೂಡ ಹಾಜರುಪಡಿಸುತ್ತಾರೆ. ಸರ್ಕಾರಿ ಅಧಿಕಾರಿಗಳು ಈ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಳ್ಳೋದು ಬಹಳ ಸಹಜ. ಆಗಾಗ ಅಂತ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಆದ್ರೆ ಶಾಸಕರೇ ಇಂಥದ್ದೊಂದು ಕೃತ್ಯದಲ್ಲಿ ಭಾಗಿಯಾಗಿರೋದಿದೆಯಲ್ಲ, ಇದು ಬಹಳ ಅಪರೂಪದಲ್ಲಿ ಅಪರೂಪ. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ಡಾಕ್ಟರ್ ಚಂದ್ರುಲಮಾಣಿ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಒಂದು ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬರಿಂದ 5 ಲಕ್ಷ ರೂಪಾಯಿಯನ್ನ ಲಂಚವಾಗಿ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಈಗ ಸಿಕ್ಕಾಕೊಂಡಿರೋದು. ಈ ಚಂದ್ರುಲಮಾಣಿ ಲಾಕ್ ಆಗಿದೆ. ಒಂದು ರೀತಿಯಲ್ಲಿ ರೋಚಕ. ಹೇಗೆ ಲಾಕ್ ಆದ್ರು, ಯಾವ ರೀತಿಯಲ್ಲಿ ಲಾಕ್ ಮಾಡಿದ್ರು ಲೋಕಾಯುಕ್ತಾಧಿಕಾರಿಗಳು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬಿಜೆಪಿ ಶಾಸಕ ಚಂದ್ರುಲಮಾಣಿ 5 ಲಕ್ಷ ರೂಪಾಯಿಯನ್ನ ತಗೊಂಡಿದ್ರು. ಆಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಒಂದಷ್ಟು ಮಾಹಿತಿಗಳು ಸಿಕ್ಕಿತ್ತು. ಲೋಕಾಯುಕ್ತಾಧಿಕಾರಿಗಳಿಗೆ ಮಾಹಿತಿಗಳಿತ್ತು. ಆ ಮಾಹಿತಿಯನ್ನ ಆಧರಿಸಿಯೇ ಈ ರೇಡ್ ನಡೆದಿರೋದು. ಆ ಸಂದರ್ಭದಲ್ಲಿ ಲಾಕ್ ಆಗಿರೋದು ಚಂದ್ರುಲಮಾಣಿ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿ ಆನಂತರದಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇರೋದು. ಒಂದಷ್ಟು ಹೈಡ್ರಾಮಾಗಳು ಕೂಡ ಆಯಿತು. ಗದಗದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಶಾಸಕರಿಗೆ ಸೇರಿದಂತ ಆಸ್ಪತ್ರೆಯಲ್ಲಿ 5 ಲಕ್ಷ ತಗೊಂಡಿರೋದು. ಬಿಜೆಪಿ ಶಾಸಕ ಚಂದ್ರುಲಮಾಣಿ ಲಾಕ್ ಆಗಿದ್ದಿದೆಯಲ್ಲ, ಲೋಕ ಬಲೆಗೆ ಬಿದ್ದಿದೆ. ಬಹಳ ರೋಚಕ ಕತೆ. ಗುತ್ತಿಗೆದಾರ ವಿಜಯ್ ಪೂಜಾರ್ ಬಳಿ ಕಮಿಷನ್ಗೆ ಬೇಡಿಕೆಯನ್ನ ಇಟ್ಟಿದ್ರು. 1 ಕೋಟಿ ವೆಚ್ಚದ ತಡೆಗೋಡೆ ನಿರ್ಮಾಣ ಕಾಮಗಾರಿ ಇತ್ತು. ಆ 1 ಕೋಟಿ ಕಾಮಗಾರಿಗೆ 11 ಲಕ್ಷದ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು. ಅದರಲ್ಲಿ 5 ಲಕ್ಷ ಪಡೆಯುವಂತಹ ಸಂದರ್ಭದಲ್ಲಿ ಈಗ ಸಿಕ್ಕಾಕೊಂಡಿರೋದು ಚಂದ್ರುಲಮಾಣಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗಾಗಲೇ ಹಿಂದೆಯಿಂದಲೂ ಕೂಡ ಸಾಕಷ್ಟು ಸಮಯದಿಂದಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಭ್ರಷ್ಟ ಪಕ್ಷ, ಅಲ್ಲಿ ಪರ್ಸೆಂಟೇಜ್ ತಗೊಳ್ಳಲಾಗ್ತಾ ಇದೆ, ಇಂಥ ಅನೇಕ ಆರೋಪಗಳನ್ನ ಮಾಡ್ತಾನೆ ಬರ್ತಾ ಇತ್ತು. ಅದರ ವಿರುದ್ಧ ಸಮರವನ್ನು ಕೂಡ ಸಾರಿತ್ತು. ಜೊತೆಗೆ ಒಂದಷ್ಟು ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು. ಆ ನಂತರದಲ್ಲಿ ಈಗ ಚಂದ್ರುಲಮಾಡಿ ಬಿಜೆಪಿಯ ಶಾಸಕರೇ ಲಾಕ್ ಆಗಿದ್ದಾರೆ. ಸಾಮಾನ್ಯವಾದಂತಹ ಸಂದರ್ಭದಲ್ಲಿ ಶಾಸಕರು ಈ ರೀತಿಯಾಗಿ
ಭ್ರಷ್ಟಾಚಾರದಲ್ಲಿ ತೊಡಗೋದಾಗಿರ್ಬೋದು ಅಥವಾ ದುಡ್ಡನ್ನ ಕೇಳುವಂತದ್ದಾಗಿರ್ಬೋದು ಅದು ಬಹಳ ಅಪರೂಪ. ಆದ್ರೆ ಈ ಬಾರಿ ಶಾಸಕರೇ ಲಾಕ್ ಆಗಿರೋದ್ರಿಂದ ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ. ಈಗ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದಂತ ಬಿಜೆಪಿಯ ಶಾಸಕರೇ ಸಿಕ್ಕಿ ಹಾಕಿಕೊಂಡಿರೋದ್ರಿಂದ ಬಿಜೆಪಿ ಈಗ ತುಟಿಕ್ ಪಿಟಿಕ್ ಅಂತ ಇಲ್ಲ, ಮಾತಾಡಿಲ್ಲ. ಲಾಕ್ ಆಗಿದ್ದಾರೆ ಚಂದ್ರು ಲಮಾಣಿ. 100% ಬೇಡ, 11% ಸಾಕು. 1 ಕೋಟಿಗೆ 11 ಲಕ್ಷ, ಅದರಲ್ಲಿ 5 ಲಕ್ಷ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದು. ಅದರಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಆರೋಪ ಪ್ರತ್ಯಾರೋಪಗಳು ಆಗ್ತಾ ಇದೆ. ಲೋಕಾಬಲೆಗೆ ಬಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ತಡರಾತ್ರಿ 1:30ವರೆಗೂ ಕೂಡ ಶಾಸಕನಿಗೆ ಡ್ರಿಲ್ಲಿಂಗ್ ನಡೆದಿದೆ. ಸತತ 11 ಗಂಟೆಗಳ ಕಾಲ ಚಂದ್ರು ಲಮಾಣಿ ವಿಚಾರಣೆ ನಡೆಸಲಾಗಿದೆ. ಅಧಿಕಾರಿಗಳಿಂದ ವಿಚಾರಣೆ ನಡೆಸಿದ್ರು. ಅನಂತರದಲ್ಲಿ ಲಮಾಣಿಯನ್ನ ಅರೆಸ್ಟ್ ಮಾಡಿದ್ರು. ಜಿಮ್ಸ್ನಲ್ಲಿ ಶಾಸಕ ಹಾಗೂ ಅವರ ಪಿಎ ಇಬ್ಬರು ಪಿಎಗಳಿಗೂ ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡಿದ್ರು, ಮೆಡಿಕಲ್ ಟೆಸ್ಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಅದರ ಜೊತೆಯಲ್ಲಿ ಅಭಿಮಾನಿಗಳು ಅವರ ಹೈಡ್ರಾಮಾ. ಚಂದ್ರು ಲಮಾಣಿ ಹೋಗ್ತಾ ಇದ್ದಂತ ವಾಹನವನ್ನು ತಡೆಯುವುದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಅದರ ಜೊತೆಯಲ್ಲಿ ಸರ್ಕಾರಿ ಪಿಎ ಮಂಜುನಾಥ್, ಖಾಸಗಿ ಪಿಎ ಗುರು, ಈ 3 ಜನರಿಗೆ ಈಗ ತಪಾಸಣೆಯನ್ನ ಮಾಡಿದ್ದಾರೆ. ವೈದ್ಯಕೀಯ ತಪಾಸಣೆಯನ್ನ ನಡೆಸಿದ ನಂತರದಲ್ಲಿ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ 3 ಕೂಡ ಹಾಜರುಪಡಿಸುತ್ತಾರೆ. ಸರ್ಕಾರಿ ಅಧಿಕಾರಿಗಳು ಈ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಳ್ಳೋದು ಬಹಳ ಸಹಜ. ಆಗಾಗ ಅಂತ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಆದ್ರೆ ಶಾಸಕರೇ ಇಂಥದ್ದೊಂದು ಕೃತ್ಯದಲ್ಲಿ ಭಾಗಿಯಾಗಿರೋದಿದೆಯಲ್ಲ, ಇದು ಬಹಳ ಅಪರೂಪದಲ್ಲಿ ಅಪರೂಪ. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ಡಾಕ್ಟರ್ ಚಂದ್ರು ಲಮಾಣಿ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಒಂದು ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬರಿಂದ 5 ಲಕ್ಷ ರೂಪಾಯಿಯನ್ನ ಲಂಚವಾಗಿ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಈಗ ಸಿಕ್ಕಾಕೊಂಡಿರೋದು. ಈ ಚಂದ್ರು ಲಮಾಣಿ ಲಾಕ್ ಆಗಿದೆ ಒಂದು ರೀತಿಯಲ್ಲಿ ರೋಚಕ. ಹೇಗೆ ಲಾಕ್ ಆದ್ರು, ಯಾವ ರೀತಿಯಲ್ಲಿ ಲಾಕ್ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷ ರೂಪಾಯಿಯನ್ನ ಮುಟ್ಟಿದ್ರು, ತಗೊಂಡಿದ್ರು. ಆಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಒಂದಷ್ಟು ಮಾಹಿತಿಗಳು ಸಿಕ್ಕಿತ್ತು, ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿಗಳಿತ್ತು. ಆ ಮಾಹಿತಿಯನ್ನ ಆಧರಿಸಿಯೇ ಈ ರೇಡ್ ನಡೆದಿರೋದು. ಆ ಸಂದರ್ಭದಲ್ಲಿ ಲಾಕ್ ಆಗಿರೋದು ಚಂದ್ರು ಲಮಾಣಿ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿ ಆ ನಂತರದಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇರೋದು. ಒಂದಷ್ಟು ಹೈಡ್ರಾಮಾಗಳು ಕೂಡ ಆಯಿತು. ಗದಗದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಶಾಸಕರಿಗೆ ಸೇರಿದಂತ ಆಸ್ಪತ್ರೆಯಲ್ಲಿ 5 ಲಕ್ಷ ತಗೊಂಡಿರೋದು. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲಾಕ್ ಆಗಿದ್ದಿದೆಯಲ್ಲ, ಲೋಕ ಬಲೆಗೆ ಬಿದ್ದಿದೆ. ಬಹಳ ರೋಚಕ ಕತೆ. ಗುತ್ತಿಗೆದಾರ ವಿಜಯ್ ಪೂಜಾರ್ ಬಳಿ ಕಮಿಷನ್ಗೆ ಬೇಡಿಕೆಯನ್ನ ಇಟ್ಟಿದ್ರು. 1 ಕೋಟಿ ವೆಚ್ಚದ ತಡೆಗೋಡೆ ನಿರ್ಮಾಣ ಕಾಮಗಾರಿ